ಗುಡ್ ಈವ್ನಿಂಗ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಟಿ ಇ ಟಿಗೆ ಸಂಬಂಧಪಟ್ಟಂಗೆ ಪಿ ಯು ಸಿ ಬೋರ್ಡ್ ಒಂದು ಸಿಲೆಬಸ್ನ ಒಂದು ಕ್ವಶನ್ಗಳನ್ನು ಕೊಡ್ತಾ ಇದ್ದೀವಿ. ಪ್ರತಿಯೊಂದು ಪ್ರಶ್ನೆಗಳನ್ನು ವಿಶ್ಲೇಷಣೆ ಸಹಿತ ಕೊಡ್ತಾ ಇದ್ದೀವಿ. ನಿಮಗೇನಾದರೂ ಈ ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ನಾವು ಸ್ಟಾರ್ಟ್ ಮಾಡೋಣ. ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಫಿಸಿಕ್ಸ್ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಗೆ ಮ್ಯಾಗ್ನೆಟಿಸಮ್ ಈ ಒಂದು ಚಾಪ್ಟರ್ನ ಹೇಳ್ತಾ ಇದ್ದೀವಿ. ಇನ್ನೂ ಕೂಡ ಫಿಸಿಕ್ಸ್ನಲ್ಲಿ ಸಿಕ್ಕಾಪಟ್ಟೆ ಚಾಪ್ಟರ್ಸ್ ಇದ್ದಾವೆ, ಅದೇ ಥರ ಕೆಮಿಸ್ಟ್ರಿನಲ್ಲಿ ಇದ್ದಾವೆ, ಬಯಾಲಜಿನಲ್ಲಿ ಇದ್ದಾವೆ. ಸೊ ಪ್ರತಿಯೊಂದು ನಾವು ಚಾಪ್ಟರ್ ವೈಸ್ ಕೊಡ್ತಾ ಇದ್ವಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ನಲ್ಲಿ ನಾವು ಚಾಪ್ಟರ್ ಮ್ಯಾಗ್ನೆಟಿಸಮ್ ಇದರ ಒಂದು ಕುರಿತಾದಂಥ ಒಂದು ಪ್ರಶ್ನೆಗಳನ್ನ ಕೊಡ್ತಾ ಇದ್ವಿ. ಸೊ ಈ ಒಂದು ಚಾಪ್ಟರ್ಗೆ ಯಾವ ಥರ ಪ್ರಶ್ನೆಗಳನ್ನು ಕೇಳುತ್ತಾರೆ, ಸೊ ಯಾವ ಥರ ಒಂದು ಸಂಭವನೀಯ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನು ನಾವು ವಿಶ್ಲೇಷಣೆ ಸಹಿತಲ್ಲಿ ಹೇಳ್ತಾ ಇದ್ದೀವಿ. ಸೊ ಫಸ್ಟ್ ಒಂದು ಕ್ವಶನ್ ಹೀಗಿದೆ ನೋಡಿ. ಫಸ್ಟ್ ಕ್ವಶನ್ ನಮಗೆ ಏನು ಹೇಳುತ್ತೆ, ಒಂದು ನಿಮಿಷ. ಓಕೆ, ಮೊದಲನೇ ಪ್ರಶ್ನೆ ಹೀಗಿದೆ, ಕೃತಕ ಕಾಂತದಲ್ಲಿರುವ ಲೋಹಗಳು. ಇದನ್ನೇ ನಾವು ಇಂಗ್ಲೀಷ್ ಏನಂತೀವಿ, ಮೆಟಲ್ಸ್ ಆರ್ ಪ್ರೆಸೆಂಟ್ ಇನ್ ದ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್. ಸೊ ಮ್ಯಾಗ್ನೆಟು ನ್ಯಾಚುರಲ್ ಆಗೂ ಸಿಗುತ್ತೆ ಮತ್ತು ಆರ್ಟಿಫಿಷಿಯಲ್ ಆಗಿ ಸಿಗುತ್ತೆ ನಿಮಗೆ, ಹೌದಾ? ಸೊ ಆ ಒಂದು ಕೃತಕ ಕಾಂತದಲ್ಲಿರ್ತಕ್ಕಂಥ ಲೋಹಗಳು ಯಾವುದಂತ ಕೇಳ್ತಾರೆ. ಆಪ್ಷನ್ ನೋಡಿ, ಅಲ್ಯೂಮಿನಿಯಂ ಇದೆ, ನಿಕ್ಕೆಲ್, ಕೋಬಾಲ್ಟ್, ಮೇನಿಲ್ಲ, ಎಲ್ಲ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಾಗಿರ್ಬೋದು, ಮೆಟಲ್ಸ್ನಲ್ಲಿ ಆರ್ಟಿಫಿಷಿಯಲ್ ಮ್ಯಾಗ್ನೆಟ್ನಲ್ಲಿ ಇರ್ತಕ್ಕಂತಹ ಲೋಹಗಳು ಅಲ್ಯೂಮಿನಿಯಂ ಇರುತ್ತಾ, ನಿಕ್ಕೆಲ್ ಇರುತ್ತಾ, ಅಥವಾ ಅಲ್ಯೂಮಿನಿಯಂ ಅಥವಾ ನಿಕ್ಕೆಲ್ ಎರಡೇ ಇರುತ್ತಾ, ಅಥವಾ ಏನಾದರೂ ನಿಕ್ಕೆಲ್ ಮತ್ತು ಕೋಬಾಲ್ಟ್ ಏನಾದರೂ ಇರುತ್ತಾ, ಅಥವಾ ಆಲ್ ಆಫ್ ದ ಅಬವ್ ಅಂತ ಒಂದು 4 ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ. ಯಾವುದಿರುತ್ತೆ ಆನ್ಸರ್, ಇದಕ್ಕೆ ಯಾವ್ದು ಬರ್ಬೋದು ಆನ್ಸರ್? ಸ್ಟಡಿ ಮಾಡಿರಲ್ಲ ಮ್ಯಾಗ್ನೆಟಿಸಮ್ ಚಾಪ್ಟ್ರು. ಸೊ ಮ್ಯಾಗ್ನೆಟಿಸಮ್ ಚಾಪ್ಟರ್ನ ನೀವೇನಾದರೂ ಸ್ಟಡಿ ಮಾಡಿದರೆ ಅಲ್ಲಿ ನಿಮಗೆ ಗೊತ್ತಾಗುತ್ತೆ, ಇಲ್ಲಾಂದರೆ ಗೊತ್ತಾಗಲ್ಲ. ಸೊ ಸ್ವಲ್ಪ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ, ಅಂದರೆ ಸ್ವಲ್ಪ ಗಂಟಲು ನೋವಿದೆ. ಸೊ ಎನ್ವೈರ್ಮೆಂಟ್ನಿಂದ. ಸೊ ಹೀಗಾಗಿ ವಾಯ್ಸ್ ಸ್ವಲ್ಪ ಒಂಥರ ಏನೋ ಕೇಳಿಸ್ತಿದೆ ನನಗೆ ಇರಲಿ. ಓಕೆ, ಆದರೂ ನಾನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಸರಿಯಾದ ಆನ್ಸರ್ ಏನಂದರೆ ಇದಕ್ಕೆ ಆಲ್ ಆಫ್ ದ ಅಬವ್, ಅಂದರೆ ಮೇಲಿನ ಎಲ್ಲ ಅಂತೇಳಿ ಹೇಳ್ತೀವಿ. ಯಾಕೆಂದರೆ ಕೃತಕ ಕಾಂತದಲ್ಲಿ ಇರತಕ್ಕಂತಹ ಲೋಹಗಳು ಅಲ್ಯೂಮಿನಿಯಂ ಕೂಡ ಪ್ರೆಸೆಂಟ್ ಇರುತ್ತೆ, ನಿಕ್ಕೆಲ್ ಕೂಡ ಪ್ರೆಸೆಂಟ್ ಇರುತ್ತೆ, ಕೋಬಾಲ್ಟ್ ಕೂಡ ಪ್ರೆಸೆಂಟ್ ಇರುತ್ತೆ. ಸೊ ಹೀಗಾಗಿ ಇದನ್ನು ನೆನಪಿಟ್ಕೊಳ್ಳಿ ಸ್ನೇಹಿತರೆ. ಕೆಲವೊಂದು ಟೈಮ್ ಏನು ಮಾಡಿರ್ತಾರೆ, ಅಲ್ಯೂಮಿನಿಯಂ ಈ ಥರ ಕೊಟ್ಟಿರ್ತಾರೆ, ಅಲ್ಯೂಮಿನಿಯಂ ಪ್ಲಸ್ ನಿಕ್ಕೆಲ್ ಪ್ಲಸ್ ಕೋಬಾಲ್ಟ್ ಈ ಥರ ಕೊಟ್ಟಿರ್ತಾರೆ. ಇನ್ನು ಕೆಲವೊಂದು ಟೈಮ್ನಲ್ಲಿ ಅಲ್ಯೂಮಿನಿಯಂ ಪ್ಲಸ್ ಕ್ರೋಮಿಯಂ ಕೊಡ್ತಾರೆ, ಇನ್ನು ಕೆಲವೊಂದು ಟೈಮ್ನಲ್ಲಿ ಕ್ರೋಮಿಯಂ ಪ್ಲಸ್ ಕೋಬಾಲ್ಟ್ ಕೊಟ್ಟಿರ್ತಾರೆ, ಇನ್ನು ಕೆಲವೊಂದು ಟೈಮ್ನಲ್ಲಿ ಕ್ರೋಮಿಯಂ ಪ್ಲಸ್ ನಿಕ್ಕೆಲ್ ಈ ಥರನೂ ಕೊಟ್ಟಿರ್ತಾರೆ. ಸೊ ಈ 4 ಆಪ್ಷನ್ ಕೊಟ್ಟಿರ್ತಾರೆ. ಅಂದರೆ ನಿಮಗೆ ಕನ್ಫ್ಯೂಸ್ ಆಗೋ ಸಲುವಾಗಿ ಏನು ಮಾಡ್ತಾರೆ, ಒಂದು 4 ಆಪ್ಷನ್ಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೊಡ್ತಾರೆ. ಸೊ ನಾವು ಚಾಯ್ಸ್ ಮಾಡೋದು ಯಾವುದು, ಅಲ್ಯೂಮಿನಿಯಂ, ನಿಕ್ಕೆಲ್, ಕೋಬಾಲ್ಟ್. ಸಿಂಪಲ್ ಆಗಿ ಅಲ್ನಿಕೋ ಅಂತಕ್ಕಂಥದ್ದನ್ನು ತಾವು ನೆನಪಿನಲ್ಲಿ ಇಟ್ಕೋಬೇಕು. ಅಲ್ನಿಕೋ, ALNICO, ಅಲ್ನಿಕೋ ಅಂತಕ್ಕಂಥದ್ದು ಒಂದು ಕೃತಕ ಕಾಂತದಲ್ಲಿ ಇರತಕ್ಕಂತಹ ಏನು ಲೋಹಗಳು. ಇದನ್ನು ತಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಸೊ ಈ ಥರ ಒಂದು ಪ್ರಶ್ನೆಗಳನ್ನ ಸಾಲ್ವ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್, ಸೆಕೆಂಡ್ ಕ್ವಶನ್ ಹೀಗಿದೆ, ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರು ಒಂದು ದಿಕ್ಸೂಚಿಯನ್ನು ಒಂದು ರಚನೆ ಮಾಡ್ತಾರೆ. ಆ ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತದೆ? ನೋಡಿ, ಏನು ಕ್ವಶನ್ ಆಗಿದೆ, ಕಾಂತದ ಎಲ್ಲ ಗುಣಲಕ್ಷಣಗಳನ್ನು ಉಪಯೋಗಿಸಿಕೊಂಡು ನಾವಿಕರು ಒಂದು ದಿಕ್ಸೂಚಿಯನ್ನು ರಚಿಸಿದ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತದೆ? ಇದನ್ನು ಇಂಗ್ಲೀಷ್ ಏನು ಕೊಟ್ಟಿದ್ದಾರೆ, ವಿಚ್ ಕಂಟ್ರಿ ಈಸ್ ರೆಪ್ಯೂಟೆಡ್ ಟು ಹ್ಯಾವ್ ಕ್ರಿಯೇಟೆಡ್ ಕಂಪಾಸ್ ಬೈ ಸೇಲರ್ಸ್ ಯೂಸಿಂಗ್ ಆಲ್ ಪ್ರಾಪರ್ಟಿ ಆಫ್ ಮ್ಯಾಗ್ನೆಟಿಸಮ್ ಕ್ರೆಡಿಟೇಬಲ್. ಅಂದರೆ ಒಂದು ಕಾಂತ ಎಲ್ಲ ಗುಣಲಕ್ಷಣ ಉಪಯೋಗಿಸ್ಕೊಂಡು ಏನು ಮಾಡ್ತಾರೆ, ಸೇಲರ್ಸ್ ಅಂದರೆ ಯಾರಿಲ್ಲಿ ನಾವಿಕರು ಒಂದು ದಿಕ್ಸೂಚಿಯನ್ನು ಒಂದು ರಚನೆಯನ್ನು ಮಾಡ್ತಾರೆ. ಆ ಖ್ಯಾತಿ ಯಾವ ದೇಶಕ್ಕೆ ಸಲ್ಲುತ್ತೆ ಅಂತ ಒಂದು ಕ್ವಶನ್ ಇದೆ. ಆಪ್ಷನ್ ನೋಡಿ, ಭಾರತ, ಇಂಗ್ಲೆಂಡು, ಜಪಾನು, ಚೈನಾ. ಸೊ ಅಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ. ಸೊ ಭಾರತ ಅಂತರೂ ಆಗಿಲ್ಲ, ಯಾಕಂದರೆ ಭಾರತದವರಂತೂ ಒಂದು ದಿಕ್ಸೂಚನೆ ರಿಸರ್ಚ್ ಮಾಡಿಲ್ಲ. ಸೊ ಹೀಗಾಗಿ ಭಾರತ ಅಂತರೂ ಆಗಲ್ಲ, ಇಂಗ್ಲೆಂಡ್ ಅಂತರೂ ಆಗಲ್ಲ. ಇಂಗ್ಲೆಂಡ್ದವರು ಕೂಡ ಅದರ ಒಂದು ತಯಾರಿಕೆಯನ್ನು ಮಾಡಿಲ್ಲ. ಸೊ ತಯಾರು ಮಾಡಿದ್ರೆ ಯಾರಪ್ಪ ಅಂದರೆ ಚೀನಾ ದೇಶರು. ಸೊ ಈ ಒಂದು ಖ್ಯಾತಿ ಯಾವ ದೇಶಕ್ಕೆ ಸಿಗುತ್ತೆ ಅಂದರೆ ಚೀನಾ ದೇಶಕ್ಕೆ ಇದರ ಒಂದು ಖ್ಯಾತಿ ಸಿಗುತ್ತೆ. ಇದರ ಖ್ಯಾತಿ ದಿಕ್ಸೂಚಿಯನ್ನು ರಚಿಸಿದ ಒಂದು ಖ್ಯಾತಿ. ದಿಕ್ಸೂಚಿ ಅಂದರೆ ನಾವೇನು ಕರಿತೀವಿ, ಕಂಪಾಸ್ ಅಂತ ಕರಿತೀವಿ. ಒಂದು ರೌಂಡ್ ಬಾಕ್ಸ್ ಇರುತ್ತೆ,
ಒಂದು ರೌಂಡ್ ಬಾಕ್ಸ್ನಲ್ಲಿ ಒಂದು ನಿಡಲ್ ಮ್ಯಾಗ್ನೆಟ್ ಇಟ್ಟಿರ್ತಾರೆ. ಸೊ ಆ ಒಂದು ನಿಡಲ್ ಮ್ಯಾಗ್ನೆಟ್ ಏನು ಮಾಡುತ್ತೆ, ಯಾವ ಕಡೆ ಸೌತ್ ಪೋಲ್ ಇರುತ್ತೆ, ಯಾವ ಕಡೆ ನಾರ್ತ್ ಪೋಲ್ ಇರುತ್ತೆ, ನಾವು ಯಾವ ಕಡೆ ತಿರುಗಿಸಿ ಇಟ್ಟಾಗೋದು ನಿಂದಿರೋದು ಸೌತ್ ಮತ್ತು ನಾರ್ತ್ ಪೋಲ್ ಕಡೆ. ಸೊ ಅದನ್ನು ನಾವು ಕಂಪಾಸ್ ಅಂತ ಕರಿತೀವಿ. ಅದನ್ನು ಕನ್ನಡದಲ್ಲಿ ದಿಕ್ಸೂಚಿ ಅಂತ ಕರಿತಾರೆ. ಅದನ್ನು ಹೆಚ್ಚಾಗಿ ಯೂಸ್ ಮಾಡೋದು ಒಂದು ಶಿಪ್ನಲ್ಲಿ ಜಾಸ್ತಿ ಅದನ್ನು ಯೂಸ್ ಮಾಡ್ತಾರೆ. ಆ ಒಂದು ಎಲ್ಲ ಒಂದು ಕಾಂತದ ಗುಣಲಕ್ಷಣಗಳನ್ನು ಉಪಯೋಗ ಮಾಡಿಕೊಂಡು ಒಂದು ನಾವಿಕರ ಒಂದು ಏನು ಮಾಡ್ತಾರೆ, ಒಂದು ದಿಕ್ಸೂಚಿನ ರಚನೆಯನ್ನು ಮಾಡ್ತಾರೆ. ಅದರ ಖ್ಯಾತಿ ಯಾರಿಗೆ ಸಲ್ಲುತ್ತೆ, ಚೈನಾ ದೇಶಕ್ಕೆ ಅಥವಾ ಚೀನಾ ಅಂತ ನಾವು ಹೇಳ್ತೀವಿ. ಓಕೆ, ಭಾರತ ಅಲ್ಲ, ಇಂಗ್ಲೆಂಡ್ ಅಲ್ಲ, ಮತ್ತು ಜಪಾನ್ ಕೂಡ ಅಲ್ಲ. ಸೊ ಹೀಗಾಗಿ ಖ್ಯಾತಿ ಸಿಗೋದು ಯಾವ ದೇಶಕ್ಕೆ, ಚೀನಾ ದೇಶಕ್ಕೆ. ಓಕೆ ಓಕೆ ನೆಕ್ಸ್ಟ್ ಕ್ವಶನ್. ಮೂರನೇ ಕ್ವಶನ್ ಹೀಗಿದೆ, ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆಯೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತದೆ ಎಂಬುದನ್ನು ತೋರಿಸಿಕೊಟ್ಟ ವಿಜ್ಞಾನಿ. ಆಪ್ಷನ್ ನೋಡಿ, ಡಾಕ್ಟರ್ ವಿಲಿಯಂ ಗಿಲ್ಬರ್ಟು, ಜೋಸೆಫ್ ಹೆನ್ನಿ, ಮೈಕಲ್ ಫ್ಯಾರಡೆ, ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್. ಓಕೆ, ಇದನ್ನು ಇಂಗ್ಲೀಷಲ್ಲಿ ಕ್ವಶನ್ ನೋಡಿ ಹೀಗಿದೆ, ಫೈರ್ ದೇರ್ ಈಸ್ ಅನ್ ಇಲೆಕ್ಟ್ರಿಕಲ್ ಕರೆಂಟ್, ದೇರ್ ಈಸ್ ಅ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಬೈ ದ ಸೈಂಟಿಸ್ಟ್. ಅಂದರೆ ಎಲ್ಲಿ ಕರೆಂಟ್ ಇರ್ತೋ ಸೊ ಅಲ್ಲಿ ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ತಯಾರಾಗ್ತಾ ಇರುತ್ತೆ ಅಂತ ಒಂದು ತೋರಿಸ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿ ಯಾರು ಅಂತ ಕ್ವಶನಲ್ಲಿ ಕೇಳಿದರೆ, ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್ ಇದೆ, ಜೋಸೆಫ್ ಹೆನ್ರಿ ಇದೆ, ಮೈಕಲ್ ಫ್ಯಾರಡ್ ಇದೆ, ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪರ್ಡ್ ಇದೆ. ಸೊ ಅಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪರ್ಡ್ ಅಂತಕ್ಕಂಥ ವಿಜ್ಞಾನಿಯವರು ಇದನ್ನು ತೋರಿಸ್ಕೊಟ್ಟಿರ್ತಕ್ಕಂಥ ವಿಜ್ಞಾನಿ. ಎಲ್ಲಿ ಇಲೆಕ್ಟ್ರಿಕಲ್ ಕರೆಂಟ್ ಇರುತ್ತೋ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಕೂಡ ಅಲ್ಲಿ ಜನರೇಟ್ ಆಗ್ತಾ ಇರುತ್ತೆ ಅನ್ನೋದನ್ನು ಹೇಳಿಕೊಟ್ಟವರು ಈ ನಮ್ಮ ಹ್ಯಾನ್ ಕ್ರಿಶ್ಚಿಯನ್ ಅಂತಕ್ಕಂಥ ವಿಜ್ಞಾನಿ. ಹಾಗಾದರೆ ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಹೇಳ್ತಾರೆ, ವಿಲಿಯಂ ಗಿಲ್ಬರ್ಟ್ ಅವ್ರು ಏನು ಹೇಳಿದ್ದಾರೆ ಅಂದರೆ, ನಮಗೆ ಭೂಮಿಯು ಒಂದು ಕಾಂತದಂತೆ ಒಂದು ವರ್ತನೆಯನ್ನು ಮಾಡ್ತಾ ಇರುತ್ತೆ. ಭೂಮಿಯು ಕಾಂತದಂತೆ ವರ್ತನೆ ಮಾಡುತ್ತೆ, ಕಾಂತದಂತೆ ವರ್ತನೆಯನ್ನು ಮಾಡುತ್ತೆ. ಯಾರು ಹೇಳ್ಕೊಟ್ಟವರು, ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್. ಅಂದರೆ ಅರ್ತ್ ಆ್ಯಕ್ಟ್ ಆಸ್ ಎ ಒನ್ ಟೈಪ್ ಆಫ್ ದ ಮ್ಯಾಗ್ನೆಟ್. ಸೊ ಇದನ್ನು ಹೇಳಿಕೊಟ್ಟರೆ ನಮ್ಮ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿಯವರು. ಇನ್ನು ಉಳಿದ ಈ ನಮ್ಮ ಜೋಸೆಫ್ ಹೆನ್ರಿ ಅವರಾಗಿರ್ಬೋದು, ಆಮೇಲೆ ಮೈಕಲ್ ಫ್ಯಾರಡೆ ಆಗಿರ್ಬೋದು, ಇವರು ಏನು ಹೇಳಿದ್ದಾರೆ ಅಂದರೆ ಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ಕೊಟ್ಟವ್ರೆ ಅಥವಾ ಒಂದು ವಿಶ್ಲೇಷಣೆಯನ್ನು ಕೊಟ್ಟವ್ರೆ ಯಾರು, ನಮ್ಮ ಜೋಸೆಫ್ ಹೆನ್ರಿ ಮತ್ತು ಮೈಕಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿಗಳು. ಏನು ನಮ್ಗೆ ವಿಶ್ಲೇಷಣೆ ಕೊಡ್ತಾರೆ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಅಂದ್ರೇನು ಅಂದರೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ನಾವು ಹೇಳ್ತೀವಿ. ಕನ್ನಡದಲ್ಲಿ ಏನಂತ ಅದಕ್ಕೆ ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತಕ್ಕಂಥದ್ದನ್ನು ಒಂದು ವಿಶ್ಲೇಷಣೆ ಕೊಟ್ಟವ್ರೆ ಇವರು ಜೋಸೆಫ್ ಹೆನ್ರಿ ಮತ್ತು ಮೈಕಲ್ ಫ್ಯಾರಡೆ ಅಂತಕ್ಕಂಥ ವಿಜ್ಞಾನಿಯವರು. ಸೊ ಹೀಗಾಗಿ ಇಲ್ಲಿ ಕ್ವಶನ್ ಏನಿದೆ ಅಂದರೆ, ಎಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆಯೋ ಅಲ್ಲಿ ಕಾಂತ ಕ್ಷೇತ್ರ ಇರುತ್ತದೆ ಅಂತಕ್ಕಂಥದ್ದನ್ನು ತೋರಿಸ್ಕೊಟ್ಟ ವಿಜ್ಞಾನಿ ಹ್ಯಾನ್ಸ್ ಕ್ರಿಶ್ಚಿಯನ್ ಆರ್ಸ್ಟೆಡ್ ಅಂತಕ್ಕಂಥ ವಿಜ್ಞಾನಿ. ಹಾಗಾದರೆ ಆಪ್ಷನ್ ಫಸ್ಟ್ ಡಾಕ್ಟರ್ ವಿಲಿಯಂ ಗಿಲ್ಬರ್ಟ್ ಏನು ಹೇಳ್ತಾರೆ, ಭೂಮಿ ಒಂದು ಕಾಂತದಂತೆ ವರ್ತನೆ ಮಾಡುತ್ತೆ ಅಂತಕ್ಕಂಥದ್ದನ್ನು ಹೇಳಿಕೊಟ್ಟವ್ರೆ ನಮ್ಮ ವಿಲಿಯಂ ಗಿಲ್ಬರ್ಟ್ ಅವರು. ಅಂದರೆ ಅರ್ತ್ ಆ್ಯಕ್ಟ್ ಆಸ್ ಎ ಒನ್ ಟೈಪ್ ಆಫ್ ದ ಮ್ಯಾಗ್ನೆಟ್. ನೋಡಿ, ನೀವು ಜಸ್ಟ್ ನಿಡಲ್ ಮ್ಯಾಗ್ನೆಟ್ ನೋಡಿರ್ಬೋದು. ನಿಡಲ್ ಮ್ಯಾಗ್ನೆಟ್ನ ನೀವು ಒಂದ್ಸಲ ತಿರುಗಿಸಿ ಬಿಟ್ಟುಬಿಡಿ, ಅದಕ್ಕೆ ನಿಮಗೆ ಗೊತ್ತಾಗುತ್ತೆ ಆ ನಿಡಲ್ಲು ಒಂದು ಸೌತ್ ಪೋಲ್, ಒಂದು ಕಡೆ ನಾರ್ತ್ ಪೋಲ್, ಈ ಥರ ಒಂದು ವರ್ಟಿಕಲ್ ಹಾರಿಜಾಂಟಲ್ ಪೊಸಿಷನಲ್ಲಿ ಅದು ನಿಲ್ಲುತ್ತೆ. ಹೌದಾ? ಅಥವಾ ಒಂದು ನೀವೊಂದು ಮ್ಯಾಗ್ನೆಟ್ ತೊಗೊಳ್ಳಿ, ಒಂದು ಪಟ್ಟಿ ಮ್ಯಾಗ್ನೆಟ್ ತೋರಿ, ಹೌದಾ? ಅದನ್ನು ನೀವು ದಾರಕ್ಕೆ ಕಟ್ಟಿ ನೀವು ಪ್ರಾಕ್ಟಿಕಲ್ ಮಾಡಿಸಿರ್ಬೋದು. 8th 9th 10th ಸ್ಟೂಡೆಂಟ್ಗೆ ಇರುತ್ತೆ ಪ್ರಾಕ್ಟಿಕಲ್. ಅದು ನೀವಲ್ಲೇ ಮಾಡಿಸಿರ್ಬೋದು ಪ್ರಾಕ್ಟಿಕಲ್ ವಿದ್ಯಾರ್ಥಿಗಳಿಗೆ. ಒಂದು ದಾರ ತೊಗೋತೀರಾ, ಒಂದು ಮ್ಯಾಗ್ನೆಟ್ನ ಕಟ್ತೀರಾ, ಅದನ್ನು ಹಿಂಗೆ ತಿರುಗಿಸಿ ಬಿಟ್ಟಿರ್ತೀರ. ಸೊ ಅವಾಗ ಅದು ಸೌತ್ ಮತ್ತು ನಾರ್ತ್ ಪೋಲ್ ಕಡೆ ಅದರ ಒಂದು ಮುಖ ಮಾಡಿಕೊಂಡು ಆ ಮ್ಯಾಗ್ನೆಟು ನಿಂತಿರುತ್ತೆ. ಇದರ ಅರ್ಥ ಏನಂತ ಗೊತ್ತಾಗುತ್ತೆ ನಿಮಗೆ, ಭೂಮಿಯು ಒಂದು ಕಾಂತದಂತೆ ವರ್ತನೆ ಮಾಡುತ್ತೆ. ಅಂದರೆ ಒಂದು ಸೈಡು ಸೌತ್ ಪೋಲು, ಇನ್ನೊಂದು ಸೈಡು ನಾರ್ತ್ ಪೋಲು. ಸೊ ಅದನ್ನು ಹೇಳಿಕೊಟ್ಟರೆ ನಮ್ಮ ವಿಲಿಯಂ ಗಿಲ್ಬರ್ಟ್ ಅಂತಕ್ಕಂಥ ವಿಜ್ಞಾನಿಯವರು. ಇನ್ನು ಸೆಕೆಂಡು ಜೋಸೆಫ್ ಹೆನ್ನಿ ಮತ್ತು ಥರ್ಡ್ ಆಪ್ಷನ್ ಮೈಕಲ್ ಫ್ಯಾರಡೆ. ಇವರೇನು ಹೇಳಿಕೊಡ್ತಾರೆ, ಮ್ಯಾಗ್ನೆಟಿಕ್ ಇಂಡಕ್ಷನ್ ಬಗ್ಗೆ ಒಂದು ಮಾಹಿತಿಯನ್ನು ಹೇಳಿಕೊಟ್ಟಾರೆ. ಇದನ್ನು ವಿದ್ಯುತ್ ಕಾಂತೀಯ ಪ್ರೇರಣೆ ಅಂತ ಹೇಳ್ತೀವಿ. ಓಕೆ, ಕ್ವಶನ್ ಇರೋದು ಏನಿಲ್ಲಿ, ಫೈರ್ ದೇರ್ ಈಸ್ ಅನ್ ಇಲೆಕ್ಟ್ರಿಕಲ್ ಕರೆಂಟ್, ದೇರ್ ಇಸ್ ಎ ಮ್ಯಾಗ್ನೆಟಿಕ್ ಫೀಲ್ಡ್, ಇಟ್ ಈಸ್ ಡೆಮಾನ್ಸ್ಟ್ರೇಟೆಡ್ ಬೈ ದ ಸೈಂಟಿಸ್ಟ್ ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪರ್ಡ್. ಆಪ್ಷನ್ ಡಿ, ಹ್ಯಾನ್ಸ್ ಕ್ರಿಶ್ಚಿಯನ್ ಆಸ್ಪರ್ಡ್ ಅಂತಕ್ಕಂಥ ವಿಜ್ಞಾನಿಯವರು. ಓಕೆ ಓಕೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ ಕ್ವಶನು. ಓಕೆ, ನೆಕ್ಸ್ಟ್ ಹೋಗೋಣ. ಓಕೆ, ನೆಕ್ಸ್ಟ್ ಕ್ವಶನ್. ಓಕೆ, 4ನೇ ಕ್ವಶನ್ ಹೀಗಿದೆ ನೋಡಿ, ಫ್ಲೆಮಿಂಗನ ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತದೆ? ಅಂದರೆ ಇಂಗ್ಲೀಷ್ ಏನಂತ ನೋಡಿ ಕ್ವಶನು, ಇನ್ ದ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ವಿಚ್ ಫಿಂಗರ್ ಇಂಡಿಕೇಟ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್. ಅಂದರೆ ಫ್ಲೆಮಿಂಗನ ಒಂದು ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ಹೌದಾ? ಸೊ ಆಪ್ಷನ್ ನೋಡಿ, ತೋರು ಬೆರಳು,
ಹೆಬ್ಬೆರಳು, ಮಧ್ಯದ ಬೆರಳು ಯಾವುದು ಅಲ್ಲ. ಇಲ್ಲಿ ಯಾವುದು ಅಲ್ಲ ಅಂತೂ ಆಪ್ಷನ್ ಅಂತೂ ಆಗಲ್ಲ. ಯಾಕಂದರೆ ಇಲ್ಲಿ ಎಲ್ಲ ಬೆರಳುಗಳನ್ನು ಕೊಟ್ಟಿದ್ದಾರೆ. ತೋರು ಬೆರಳಿದೆ, ಹೆಬ್ಬೆರಳಿದೆ, ಮಧ್ಯದ ಬೆರಳು ಅಂದರೆ ಇಂಗ್ಲೀಷ್ನಲ್ಲಿ ಅದಕ್ಕೆ ಇಂಡೆಕ್ಸ್ ಫಿಂಗರ್ ಅಂತಾರೆ, ಥಂಬ್ ಅಂತಾರೆ. ಇನ್ನೊಂದು ಮಧ್ಯದ ಬೆರಳು ಅಂದರೆ ಮಿಡಲ್ ಫಿಂಗರ್ ಅಂತಲೇ ಹೇಳ್ತೀವಿ, ಹೌದಾ. ಸೊ ಫಸ್ಟ್ ಆಫ್ ಆಲು ಫ್ಲೇಮಿಂಗ್ ರೂಲ್ಸ್ನ ನಾವು ಯಾವಾಗ ಸ್ಟಡಿ ಮಾಡ್ತೀವಿ ಅವಾಗ ನೋಡಿ, ನೀವು ಜಸ್ಟ್ ಈ ಥರ ಒಂದು ಒಂಥರ ಇದನ್ನು ನೀವು ತೋರಿಸ್ಬಾರ್ದು, ಹೌದಲ್ವಾ. ನೋಡಿ ಈ ಥರ ಇರುತ್ತೆ. ಸೊ ಇದು ಒಂದು ಎರೋ ಮಾರ್ಕ್ನ ನೀವು ನೋಡಿರ್ಬೋದು. ಓಕೆ, ಅದಾದಮೇಲೆ ಈ ಥರ ಒಂದು ಎರೋ ಮಾರ್ಕ್ನ ನೀವು ನೋಡಿರ್ತೀರ. ಇದಾದಮೇಲೆ ಈ ಥರ ಒಂದು ಎರೋ ಮಾರ್ಕ್ನ ನೀವು ನೋಡಿರ್ತೀರ, ಹೌದಾ. ಸೊ ಈ ಥರ. ಓಕೆ, ನಮ್ಮ ರೈಟ್ ಹ್ಯಾಂಡ್ನ ನೀವು ಈ ಥರ ಹಿಡಿದಾಗ ನಿಮ್ಗೆ ಒಂಥರ ಏನು ಬಂದೂಕು ಇರುತ್ತಲ್ಲ, ಸೊ ಆ ಥರ ನಮಗೆ ಕಾಣಿಸುತ್ತೆ, ಹೌದಾ. ಸೊ ಇದರಲ್ಲಿ ಇದು ಯಾವ ಬೆರಳು ಅಂತ ಹೇಳ್ತೀನಿ, ಇದಕ್ಕೆ ಯಾವ ಬೆರಳು? ಹೆಬ್ಬೆರಳು. ಹೆಬ್ಬೆರಳು ನಮಗೆ ಏನು ತೋರಿಸ್ತಾ ಇರುತ್ತೆ? ಮೋಷನ್ ಆರ್ ದ ಫೋರ್ಸ್ ಅಂತ ಹೇಳ್ತೀವಿ, ಹೌದಾ. ಮೋಷನ್ ಆರ್ ಫೋರ್ಸ್ ಅಂತ ನಾವು ಇದಕ್ಕೆ ಹೇಳ್ತೀವಿ, ಹೌದಾ. ಫೋರ್ಸು. ಓಕೆ, ಇನ್ನು ಇದು ಯಾವ ಬೆರಳು ಹೇಳಿ? ಇದು ಮಧ್ಯದ ಬೆರಳು ಯಾವುದು ಇದರಲ್ಲಿ? ಇದು ಮಧ್ಯದ ಬೆರಳು ಅಂದರೆ ಇದು 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 ಏನು ತೋರಿಸುತ್ತೆ ನೋಡಿ, ಕರೆಕ್ಟಾ? ಇದು ಇಂಡ್ಯೂಸ್ಡ್ ಕರೆಂಟ್, ಹೌದಾ. ಇಂಡ್ಯೂಸ್ಡ್ ಕರೆಂಟ್ ತೋರಿಸುತ್ತಾ? ಇಂಡ್ಯೂಸ್ಡ್ ಕರೆಂಟು. ಇನ್ನು ಇದು ಯಾವ ಬೆರಳು? ಇದು ಈ ಎರೋ ಮಾರ್ಕ್ ಯಾವುದು? ಈ ಎರೋ ಮಾರ್ಕ್ ತೋರು ಬೆರಳು ಅಂತ ಹೇಳ್ತೀವಿ. ತೋರು ಬೆರಳು ಏನು ತೋರಿಸುತ್ತೆ ನಮಗೆ? ಮ್ಯಾಗ್ನೆಟಿಕ್ ಫೀಲ್ಡು, ಹೌದಾ. ಮ್ಯಾಗ್ನೆಟಿಕ್ ಫೀಲ್ಡ್, ಹೌದಾ. ಇದು ಯಾವ ಬೆರಳು ಅಂತ ಹೇಳ್ತೀವಿ? ಇದು ಯಾವ ಬೆರಳು? ಹೆಬ್ಬೆರಳು. ಈ ಥರ ತೋರಿಸೋದು ಮೇಲಿರುತ್ತಲ್ಲ, ಹೆಬ್ಬೆರಳು. ಓಕೆ, ಅದಾದಮೇಲೆ ಇದು ನಮ್ಮ ಒಂದು ನಿಮಿಷ ಪೆನ್ಸಿಲ್ ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಇದು ನಮ್ಮ ತೋರು ಬೆರಳು. ಆಮೇಲೆ ಇದು ನಮ್ಮ ಒಂದು ಮಧ್ಯದ ಬೆರಳು. ಸೊ ಇವಾಗ ನಿಮ್ಗೆ ಅರ್ಥ ಆಯ್ತಾ? ಮಧ್ಯದ ಬೆರಳು. ಓಕೆ, ಇದ್ರ ಮೇಲಿಂದ ಹೇಳಿ ಆಪ್ಷನ್ ಯಾವ್ದು ಬರುತ್ತೆ? ಹಾಗಾದ್ರೆ ಇಲ್ಲಿ ಆಪ್ಷನ್ ಯಾವ್ದು ಬರುತ್ತೆ? ಸೊ ದಯವಿಟ್ಟು ಕೆಳಗಡೆ ಕಾಮೆಂಟ್ ಮಾಡಿ. ಹಾಗೆ ನಿಮ್ಗೆ ಏನಾದರೂ ಒಂದು ಕ್ಲಾಸ್ ನೋಡಿ ಇಷ್ಟ ಆಗ್ತಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಆಮೇಲೆ ಕ್ವಶನ್ ನಂಬರ್ 4, ಫ್ಲೇಮಿಂಗನ ಬಲಗೈ ನಿಯಮದಲ್ಲಿ ಯಾವ ಬೆರಳು ಕಾಂತ ಕ್ಷೇತ್ರದ ನೇರವನ್ನು ಸೂಚಿಸುತ್ತೆ? ಇಲ್ಲಿ ಡಯಾಗ್ರಾಮ್ ಕೂಡ ಇಲ್ಲಿ ತೆಗೆದಿದ್ದೀನಿ. ಸೊ ಇದ್ರ ಮೇಲೆ ನೀವು ಡಿಸೈಡ್ ಮಾಡಿ ಯಾವ ಒಂದು ಬೆರಳು ಕಾಂತ ಕ್ಷೇತ್ರದ ನೇರವನ್ನು ಸೂಚಿಸುತ್ತೆ ಅದನ್ನು ದಯವಿಟ್ಟು ಕೆಳಗಡೆ ಕಾಮೆಂಟಿಗೆ ವಿಡಿಯೋನ ಅಲ್ಲೇ ನಿಲ್ಲಿಸಿ ಕಾಮೆಂಟ್ನ ಓಪನ್ ಮಾಡಿ. ದಯವಿಟ್ಟು ನಿಮ್ಮ ಪ್ರತಿಯೊಬ್ಬರು ಯಾರೇ ನೋಡ್ತಾ ಇದ್ರು ನನ್ನ ಕ್ಲಾಸ್ ವಿಡಿಯೋಸ್ನ ಪ್ರತಿಯೊಬ್ಬರು ದಯವಿಟ್ಟು ಕಾಮೆಂಟ್ ಹಾಕಿದ್ರೆ ನಮಗೆ ಗೊತ್ತಾಗುತ್ತೆ, ನಮ್ಮ ಸ್ನೇಹಿತರು ನೋಡ್ತಾ ಇದ್ದಾರೆ, ಸೊ ಸ್ಟಡಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ನಮಗೆ ಗೊತ್ತಾಗುತ್ತೆ. ಸೊ ದಯವಿಟ್ಟು ಕೆಳಗಡೆ ನಿಮ್ಮ ಆನ್ಸರ್ ಹಾಕಿ. ಓಕೆ, ಆಪ್ಷನ್ ಇದೆ ತೋರು ಬೆರಳು, ಹೆಬ್ಬೆರಳು, ಮಧ್ಯದ ಬೆರಳು. 3 ಆಪ್ಷನ್ ಇದೆ, ABC. ಓನ್ಲಿ ಜಸ್ಟ್ ABC ಅಂತ ಹಾಕಬೇಡಿ. ಎ ಅಂತ ಬರೋದು ತೋರು ಬೆರಳು, ಅಥವಾ ಬಿ ಇದ್ರೆ ಬಿ ಅಂತ ಬರೋದು ಹೆಬ್ಬೆರಳು ಅಂತ ಹಾಕಿ, ಸಿ ಇದ್ರೆ ಮಧ್ಯದ ಬೆರಳು ಅಂತ ಹಾಕಿ. ಇಲ್ಲಾಂದ್ರೆ ಇಂಗ್ಲೀಷ್ನ ಇಂಡೆಕ್ಸ್ ಫಿಂಗರು, ಥಂಬು, ಆಮೇಲೆ ಮಿಡಲ್ ಫಿಂಗರ್ ಇದೆ. ಸೊ ಅದನ್ನು ಆದರೂ ಹಾಕ್ಬೋದು, ನಡೀತೆ, ಏನು ಪ್ರಾಬ್ಲಮ್ ಇಲ್ಲ. ಓಕೆ, ಇದರ ಆನ್ಸರ್ ನಾನು ಹೇಳಲ್ಲ. ಈ ವಿಡಿಯೋ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನಿಮಗೆ ಆನ್ಸರ್ನ ಹಾಕ್ತೀನಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ನೆಕ್ಸ್ಟ್ 5ನೇ ಕ್ವಶನ್ ಹೀಗಿದೆ. 6ನೇ ಕ್ವಶನ್ ಹೀಗಿದೆ. AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ. AC ವೋಲ್ಟೇಜ್ ಇರುತ್ತಲ್ಲ, AC ವೋಲ್ಟೇಜ್ ಅಂದ್ರೆ ಏನು? ಅಲ್ಟರ್ನೇಟಿವ್ ಕರೆಂಟ್ ಅಂತ ಹೇಳ್ತೀವಿ. ಸೊ ಈ ಒಂದು ಅಲ್ಟರ್ನೇಟಿವ್ ಕರೆಂಟ್ ಏನು ವೋಲ್ಟೇಜ್ ಇರುತ್ತಲ್ಲ ಅದನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ. ಆಪ್ಷನ್ ನೋಡಿ, ಪರಿವರ್ತಕ, ಮ್ಯಾಗ್ನೆಟು, AC ಡೈನಮೋ. ಯಾವುದು ಅಲ್ಲ ಅಂತೂ ಇದರಲ್ಲಿ ಆಗಲ್ಲ. ಯಾಕಂದರೆ ಕೊಟ್ಟಿರ್ತಕ್ಕಂಥ ಈ 3 ಆಪ್ಷನ್ಗಳಲ್ಲಿ ಯಾವುದೋ ಒಂದಿದೆ, ಹೇಳ್ತೀನಿ. ಓಕೆ, ಇಂಗ್ಲೀಷ್ನಲ್ಲಿ ನೋಡಿ ಕ್ವಶನ್ ಏನು ಹೇಳುತ್ತೆ? ಅ ಡಿವೈಸ್ ದ್ಯಾಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್ ಆಫ್ ದ AC. ಅ ಡಿವೈಸ್ ದ್ಯಾಟ್ ಇನ್ಕ್ರೀಸ್ ಆರ್ ಡಿಕ್ರೀಸ್ ದ ವೋಲ್ಟೇಜ್ ಆಫ್ ದ AC. ಓಕೆ, ಆಪ್ಷನ್ ನೋಡಿ, ಕನ್ವರ್ಟರ್ ಅಂದರೆ ಪರಿವರ್ತಕ ಅಂತ ಕರಿತೀವಿ. ಅದನ್ನೇ ಇನ್ನೊಂದು ವರ್ಡ್ನಲ್ಲಿ ಕೊಟ್ಟಿದ್ದಾರೆ, TC ಅಂತ ಕೊಟ್ಟಿದ್ದಾರೆ. ಮ್ಯಾಗ್ನೆಟ್ ಇದೆ, AC ಡೈನಮ್ ಇದೆ, ವಿಚ್ ಈಸ್ ನಾಟ್. ಸೊ ಇದಂತೂ ಆಪ್ಷನ್ ಆಗಲ್ಲ. ಇಲ್ಲಿ ತಮ್ಮ ಲಕ್ಷ್ಯದಲ್ಲಿರಲಿ ವಿದ್ಯಾರ್ಥಿಗಳ ಸ್ನೇಹಿತರೆ, AC ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಉಪಕರಣ. ಮ್ಯಾಗ್ನೆಟ್ ಏನಾದ್ರು ಮಾಡ್ತಾ ಮ್ಯಾಗ್ನೆಟ್ ಅಂತೂ ಮಾಡಲ್ಲ. ಸೊ ಹೀಗಾಗಿ ಸೆಕೆಂಡ್ ಆಪ್ಷನ್ ಕೂಡ ಇದರಿಂದ ಲ್ಯಾಪ್ಸ್ ಆಗುತ್ತೆ. ಓಕೆ, ಇನ್ನು ಉಳಿದಿರೋದು ಒಂದು TC, ಇನ್ನೊಂದು AC ಡೈನಮೋ. ಸೊ AC ಡೈನಮೋ ಏನು ಮಾಡುತ್ತೆ ಹೇಳಿ? ಮೆಕ್ಯಾನಿಕಲ್ ಎನರ್ಜಿ ಏನಿರುತ್ತಲ್ವಾ, ಮೆಕ್ಯಾನಿಕಲ್ ಎನರ್ಜಿಯನ್ನು ಕನ್ವರ್ಟ್ ಮಾಡುತ್ತೆ. ಇದರಲ್ಲಿ ಕನ್ವರ್ಟ್ ಮಾಡುತ್ತೆ, ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಅದು ಕನ್ವರ್ಟ್ ಮಾಡ್ತಾ ಇರುತ್ತೆ AC ಡೈನಮೋ, ಹೌದಾ.
ಮೆಕ್ಯಾನಿಕಲ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಮಾಡೋದೇ ಈ ಒಂದು ಎ ಸಿ ಡೈನಾಮೀಟರು. ಹಾಗಾದ್ರೆ ಉಳಿದಿರೋದು ಯಾವ್ದು ಆಪ್ಷನು? ಪರಿವರ್ತಕ. ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ಪೈಕಿ ಅಷ್ಟೇ ಹೇಳ್ತಾ ಇದ್ದೀನಿ, ನಾನು ಬೇರೆದಲ್ಲ. ಕೊಟ್ಟಿರೋದು ಒಂದು ಟಿ ಸಿ ಇದೆ, ಒಂದು ಮ್ಯಾಗ್ನೆಟ್ ಇದೆ, ಇನ್ನೊಂದು ಡೈನಾಮೋ ಇದೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 3 ಆಪ್ಷನ್ಗಳಲ್ಲಿ ಮ್ಯಾಗ್ನೆಟ್ ಅಂತೂ ಆಗಲ್ಲ, ಇದು ಲ್ಯಾಪ್ಸ್ ಆಯಿತು. ಓಕೆ, ಎ ಸಿ ಡೈನಾಮೋ ಅಂತೂ ಆಗಲ್ಲ. ಮೆಕ್ಯಾನಿಕಲ್ ಎನರ್ಜಿ ಇಂಟು ಇಲೆಕ್ಟ್ರಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡೋ ಕೆಲಸ ಯಾರು ಮಾಡ್ತಾರೆ? ಎ ಸಿ ಡೈನಾಮೀಟರ್ ಮಾಡ್ತಾ ಇರುತ್ತೆ. ಸೊ ಇದು ಆಪ್ಷನ್ ಸಿ ಕೂಡ ಆಗಲ್ಲ, ಡಿ ಅಂತೂ ಮೊದಲೇ ಆಗಲ್ಲ. ಸೊ ಉಳಿದಿರೋ ಒಂದು ಆಪ್ಷನ್ ಟಿ ಸಿ ಅಂದರೆ ಪರಿವರ್ತಕ, ಅದನ್ನೇ ನಾವು ಕನ್ವರ್ಟರ್ ಅಂತ ಹೇಳ್ತೀವಿ. ಈ ಟಿ ಸಿ ಮುಖಾಂತರ ಏನಾಗುತ್ತೆ? ಇಲ್ಲಿ ಎ ಸಿ ವೋಲ್ಟೇಜನ್ನು ಹೆಚ್ಚು ಅಥವಾ ಕಡಿಮೆ ಮಾಡುವ ಒಂದು ಕೆಲಸ ಯಾರು ಮಾಡ್ತಾ ಇರ್ತಾರೆ? ಈ ಒಂದು ಟಿ ಸಿ ಮಾಡ್ತಾ ಇರುತ್ತೆ ಅಂತ ಹೇಳ್ತೀವಿ. ಹೌದಾ? ಡಿವೈಸ್ ದಟ್ ಇನ್ಕ್ರೀಸಸ್ ಆರ್ ಡಿಕ್ರೀಸಸ್ ದ ವೋಲ್ಟೇಜ್ ಆಫ್ ದ ಎ ಸಿ. ಆನ್ಸರ್ ಈಸ್ ಟಿ ಸಿ, ಅದನ್ನ ಕನ್ವರ್ಟರ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. 7th ಕ್ವಶನ್. ಓಕೆ 7th ಕ್ವಶನ್ ನೋಡಿ ಹೀಗಿದೆ. ಟಿ ಸಿಯನ್ನು ತಂಪು ಕಾರಕವಾಗಿ ಇಡಲು ಬಳಸುವ ತೈಲ. ಜಸ್ಟ್ ನಿಮ್ಗೆ ಹೇಳಿದೆ, ಟಿ ಸಿ ಅಂದರೆ ಏನು ಮಾಡುತ್ತೆ? ಎ ಸಿ ವೋಲ್ಟೇಜ್ನ ಒಂದು ಕಡಿಮೆ ಅಥವಾ ಹೆಚ್ಚು ಮಾಡ್ತಕ್ಕಂಥ ಕೆಲಸ ಏನು ಮಾಡುತ್ತೆ? ಈ ಟಿ ಸಿ ಮಾಡ್ತಾ ಇರುತ್ತೆ. ಈ ಟಿ ಸಿ ಹೀಟ್ ಆಗ್ತಾ ಇರುತ್ತೆ ಕಂಟಿನ್ಯೂಸ್ ಆಗಿ, ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಕರೆಂಟಲ್ಲಿ ಪಾಸ್ ಆಗ್ತಾ ಇರುತ್ತೆ. ಸೊ ಹಿಂಗಾಗಿ ಅದು ಹೀಟ್ ಆಗ್ತಾ ಇರುತ್ತೆ. ಸೊ ಅದನ್ನು ಕೋಲ್ಡ್ ಮಾಡೋ ಸಲುವಾಗಿ ಯಾವ ಒಂದು ತೈಲ, ಯಾವ ಒಂದು ಆಯಿಲ್ನಲ್ಲಿ ಯೂಸ್ ಮಾಡ್ತಾರೆ? ಆಪ್ಷನ್ ನೋಡಿ, ಪಾಲಿಕ್ಲೋರಿನೇಟೆಡ್ ಬೈಫಿನೈಲು, ಪ್ಯಾರಾಫಿನೈಲು, ವೆಜಿಟೇಬಲ್ ಆಯಿಲು, ಯಾವುದು ಅಲ್ಲ. ಇಂಗ್ಲೀಷಲ್ಲಿ ನೋಡಿ ಕ್ವಶನ್ ಏನು ಹೇಳುತ್ತೆ? ದ ಆಯಿಲ್ ಯೂಸ್ಡ್ ಟು ಕೀಪ್ ದ ಟಿ ಸಿ ಕೂಲ್. ದ ಆಯಿಲ್ ಯೂಸ್ಡ್ ಟು ಕೀಪ್ ದ ಟಿ ಸಿ ಕೂಲ್. ಓಕೆ, ಆಪ್ಷನ್ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್, ಪ್ಯಾರಾಫಿನ್ ಆಯಿಲ್, ವೆಜಿಟೇಬಲ್ ಆಯಿಲ್, ವಿಚ್ ಈಸ್ ನಾಟ್. ಇಲ್ಲಿ ಯಾವುದು ಅಲ್ಲ ಅಂತೂ ಈ ಅಂತ ಆಪ್ಷನ್ ಡಿ ಅಂತೂ ಆಗಲ್ಲ. ಉಳಿದಿರ್ತಕ್ಕಂಥ ಈ 3 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಪ್ಪ ಅಂದರೆ ಇದಕ್ಕೆ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್. ಆಪ್ಷನ್ ಎ ಇದರ ಒಂದು ಸರಿಯಾದ ಆನ್ಸರು. ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ ಅಂತಕ್ಕಂಥ ಒಂದು ಆಯಿಲ್ ಸಿಗುತ್ತೆ. ಈ ಆಯಿಲ್ನ ಮಾತ್ರ ಒಂದು ಟಿ ಸಿಯನ್ನು ಕೋಲ್ಡ್ ಮಾಡೋ ಸಲುವಾಗಿ ಹೆಚ್ಚಾಗಿ ಯೂಸ್ ಮಾಡೋದೇ ಇದನ್ನು. ಪ್ಯಾರಾಫಿನ್ ಆಯಿಲ್ ಆಗಿರ್ಬೋದು ಮತ್ತು ವೆಜಿಟೇಬಲ್ ಆಯಿಲ್ನ ಯೂಸ್ ಮಾಡಲ್ಲ, ಯಾಕಂದರೆ ವೆಜಿಟೇಬಲ್ ಆಯಿಲ್ ಆಲ್ರೆಡಿ ಹೀಟ್ ಇರುತ್ತೆ. ಸೊ ಅದನ್ನೇನಾದರೂ ಯೂಸ್ ಮಾಡಿದ್ರೆ ಮತ್ತೆ ಅದು ಹೀಟ್ ಆಗ್ತಾ ಇರುತ್ತೆ. ಇನ್ನು ಪ್ಯಾರಾಫಿನ್ ಆಯಿಲ್ ಅಂತ ನಿಮ್ಗೆ ಗೊತ್ತಿದೆ. ಸೊ ಪ್ಯಾರಾಫಿನ್ ಆಯಿಲ್ ಪ್ರಾಕ್ಟಿಕಲ್ ಯೂಸ್ ಮಾಡಿರಲ್ವ ನೀವೆಲ್ಲ? ಎಲ್ಲಿ ಯೂಸ್ ಮಾಡ್ತೀರಾ? MP ಮತ್ತು BP ತೆಗೆಸೋ ಸಲುವಾಗಿ ಇದನ್ನು ಪ್ಯಾರಾಫಿನ್ ಆಯಿಲ್ ಥೈಲ್ ಸ್ಟವ್ನಲ್ಲಿ ಯೂಸ್ ಮಾಡಿಕೊಂಡು ನೀವು ಯೂಸ್ನ ಮಾಡಿರ್ತೀರ. ಸೊ ತಮ್ಗೆ ಗೊತ್ತಿದೆ. ಓಕೆ, ಸ್ವಲ್ಪ ಹೀಟ್ ಆಗಿರೋ ಸಾಕು, ಪ್ಯಾರಾಫಿನ್ ಆಯಿಲ್ ಬೇಗ ಏನಾಗುತ್ತೆ? ಹೀಟಾಗಿ ಅದರ ಟೆಂಪ್ರೇಚರ್ ಜಾಸ್ತಿ ಆಗ್ತಾ ಇರುತ್ತೆ. ಹೌದಾ? ಸೊ ಹೀಗಾಗಿ ಪ್ಯಾರಾಫಿನ್ ಆಯಿಲ್ನ ಕೂಡ ಅಲ್ಲಿ ಯೂಸ್ ಮಾಡಲ್ಲ, ವೆಜಿಟೇಬಲ್ ಆಯಿಲ್ನ ಕೂಡ ಅಲ್ಲಿ ಯೂಸ್ ಮಾಡಲ್ಲ. ಯೂಸ್ ಮಾಡೋದು ಯಾವುದು? ಆಪ್ಷನ್ ಎ ಪಾಲಿಕ್ಲೋರಿನೇಟೆಡ್ ಬೈಫಿನೈಲ್ಸ್ ಅಂತಕ್ಕಂಥ ಆಯಿಲ್ನ ಒಂದು ಟಿ ಸಿಯನ್ನು ಕೋಲ್ಡ್ ಮಾಡೋ ಸಲುವಾಗಿ ಯೂಸ್ನ ಮಾಡ್ತಿರ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 8 ಹೀಗಿದೆ. ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ. ವಿದ್ಯುತ್ ಶಕ್ತಿ ಇರ್ತಲ್ಲ, ಸೊ ಕರೆಂಟ್, ಎಲೆಕ್ಟ್ರಿಕ್ ಕರೆಂಟ್ ಇರುತ್ತೆ. ಆ ಕರೆಂಟನ್ನು ಒಂದು ಯಾಂತ್ರಿಕ ಶಕ್ತಿ ಅಂದ್ರೇನು? ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಆಗಬೇಕು. ಇದರಿಂದ ಇಲೆಕ್ಟ್ರಿಕಲ್ ಎನರ್ಜಿ, ಇ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ ಟು ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡ್ತಕ್ಕಂಥ ಒಂದು ಸಾಧನ ಯಾವುದು ಅಂತ ಕೇಳ್ತಾರೆ. ಆಪ್ಷನ್ ನೋಡಿ, ಡಿ ಸಿ ಮೋಟಾರ್ ಇದೆ, ಆಮೇಲೆ ಅಧೋಮುಖ ವಿದ್ಯುತ್ ಪರಿವರ್ತಕ, ಅದಕ್ಕೆ ನಾವು ಟಿ ಸಿ ಸ್ಟೆಪ್ ಡೌನ್ ಅಂತ ಹೇಳ್ತೀವಿ. ಸಿ ಆಪ್ಷನು ಊರ್ಧ್ವಮುಖ ವಿದ್ಯುತ್ ಪರಿವರ್ತಕ ಅಂದರೆ ಟಿ ಸಿ ಸ್ಟೆಪ್ ಅಪ್ ಅಂತ ಇದೆ. ಆಪ್ಷನ್ ಡ ಜನರೇಟರ್ ಅಂತ ಇದೆ. ಓಕೆ, ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ 4 ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಡಿ ಸಿ ಮೋಟಾರ್ ಅಂತ ಹೇಳ್ತೀವಿ. ಹಾಗಾದರೆ ಈ ಆಪ್ಷನ್ ಸೆಕೆಂಡ್ ಸ್ಟೆಪ್ ಡೌನ್ ಯಾಕಾಗಲ್ಲ, ಸ್ಟೆಪ್ ಅಪ್ ಯಾಕಾಗಲ್ಲ, ಜನರೇಟರ್ ಯಾಕಾಗಲ್ಲ? ಸೊ ಫಸ್ಟ್ ಆಫ್ ಆಲ್ ಜನರೇಟರ್ ಯಾಕಾಗಲ್ಲ ಹೇಳಿ? ಜನರೇಟರ್ ಕೆಲಸ ಏನು ಮಾಡುತ್ತೆ ಹೇಳಿದ್ದು? ಜನರೇಟರ್ ಕೆಲಸ ಏನು? ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಹೆಚ್ಚಿನ ವೋಲ್ಟೇಜ್ ಡಿ ಸಿಯನ್ನು ಪಡೆಯೋ ಸಲುವಾಗಿ ಜನರೇಟರ್ಗಳನ್ನ ಯೂಸ್ ಮಾಡ್ತಾರೆ. ಹೌದಾ? ಜನರೇಟರ್ ಏನು ಕೆಲಸ ಮಾಡುತ್ತೆ? ಕಡಿಮೆ ವೋಲ್ಟೇಜ್, ಹೌದಾ? ಕಡಿಮೆ ವೋಲ್ಟೇಜ್ ಡಿ ಸಿಯಿಂದ ಹೆಚ್ಚಿನ ವೋಲ್ಟೇಜ್ ಡಿ ಸಿ ಪಡೆಯುವ ಸಲುವಾಗಿ ಯೂಸ್ ಮಾಡೋ ಮಷಿನ್ ಯಾವುದಂದರೆ ಯಾವ ಡಿವೈಸು? ಜನರೇಟರ್ ಅಂತ ಹೇಳ್ತೀವಿ. ಸೊ ಜನರೇಟರ್ ಕೆಲಸನೇ ಇದೆ. ಸಪೋಸ್ ನಿಮ್ಮ ಹತ್ರ ಏನಾದರೂ ಡೈರೆಕ್ಟ್ ಕರೆಂಟು ಕಮ್ಮಿ ವೋಲ್ಟೇಜ್ನಲ್ಲಿ ಬರ್ತಾ ಇದ್ದರೆ ಅವಾಗ ಜನರೇಟರ್ ಏನಾದರೂ ಕೂಡಿಸಿದ್ರೆ ಅದರಿಂದ ನಮಗೆ ಹೆಚ್ಚಿನ ಒಂದು ಡಿ ಸಿ ವೋಲ್ಟೇಜ್ ಇರತಕ್ಕಂಥ ಕರೆಂಟ್ನ ಕ್ಯಾಪ್ಚರ್ ಮಾಡತಕ್ಕಂಥ ಕೆಪಾಸಿಟಿ ಜನರೇಟರ್ ಹತ್ರ ಇರುತ್ತೆ ಅಂತ ಹೇಳ್ತೀವಿ. ಓಕೆ, ಇನ್ನು ಟಿ ಸಿ ಸ್ಟೆಪ್ ಅಪ್ ಇಲ್ಲಿ ಕೊಟ್ಟಿರ್ತಾರ. ಟಿ ಸಿ ಸ್ಟೆಪ್ ಅಪ್ ಅಂದರೆ ಏನು? ಟಿ ಸಿ ಸ್ಟೆಪ್ ಅಪ್ ಅಂದರೆ ಏನು ಮಾಡ್ತಿದ್ದು? ಟಿ ಸಿ ಸ್ಟೆಪ್ ಅಪ್ ಎ ಸಿ ವೋಲ್ಟೇಜ್ನ ಹೆಚ್ಚಿಗೆ ಮಾಡ್ತಕ್ಕಂಥ ಒಂದು ಡಿವೈಸ್ ಅಂತ ಹೇಳ್ತೀವಿ. ಏನು? ಎ ಸಿ ವೋಲ್ಟೇಜನ್ನು ಹೆಚ್ಚಿಗೆ ಮಾಡ್ತಕ್ಕಂಥ ಡಿವೈಸು. ಹೆಚ್ಚಿಗೆ ಮಾಡುವ
ಮಾಡುವ ಡಿವೈಸ್ ಅಂತ ಹೇಳ್ತೀವಿ. ಯಾವುದು? ಟಿ ಸಿ ಸ್ಟೆಪ್ ಅಂದರೆ ಊರ್ಧ್ವ ಮುಖ ವಿದ್ಯುತ್ ಪರಿವರ್ತಕ ಅಂತ ಹೇಳ್ತೀವಿ. ಸ್ಟೆಪ್ ಆಫ್ ಕನ್ವರ್ಟರ್. ಓಕೆ, ಇಲ್ಲಿ ನಾನು ಹೇಳಿದ್ದು ಜನರೇಟರ್ ಅಂದ್ರೆ ಏನು, ಡಿ ಸಿ ಅಂತ ಹೇಳ್ತಾ ಇದ್ದೇನೆ. ಡಿ ಸಿ ಸ್ಟೆಪ್ ಅಪ್ ಅಂದರೆ ಎ ಸಿ ಅಂತ ಹೇಳ್ತೀನಿ, ಲಕ್ಷದಲ್ಲಿರಲಿ ತಮಗೆ. ಓಕೆ, ಡಿ ಸಿ ಅಂದರೆ ಡೈರೆಕ್ಟ್ ಕರೆಂಟು, ಎ ಸಿ ಅಂದರೆ ಅಲ್ಟರ್ನೇಟಿವ್ ಕರೆಂಟ್. ಇಲ್ಲಿ ಟಿ ಸಿ ಸ್ಟೆಪ್ ಅಪ್ ಅಂದರೆ ಏನು ಹೇಳುತ್ತೆ? ಎ ಸಿ ವೋಲ್ಟೇಜ್ನ ಹೆಚ್ಚಿಗೆ ಮಾಡುವ ಡಿವೈಸು. ಓಕೆ, ಇನ್ನು ಆಪ್ಷನ್ ಬಿ ಇದೆ ನೋಡಿ, ಸ್ಟೆಪ್ ಡೌನ್ ಕನ್ವರ್ಟರ್ ಅಂದರೆ ಟಿ ಸಿ ಸ್ಟೆಪ್ ಡೌನ್. ಸ್ಟೆಪ್ ಡೌನ್ ಅಂದರೆ ಇಲ್ಲೇ ಕೊಟ್ಟರೆ, ಸ್ಟೆಪ್ ಡೌನ್ ಅಂದರೆ ಏನಾಗುತ್ತೆ? ಕಡಿಮೆ ಆಗೋದು. ಏನು ಕಡಿಮೆ ಆಗುತ್ತೆ? ಎ ಸಿ ವೋಲ್ಟೇಜ್. ಎ ಸಿ ವೋಲ್ಟೇಜ್ನ ಕಡಿಮೆ ಮಾಡುವ ಡಿವೈಸು. ಕಡಿಮೆ ಮಾಡುವ ಡಿವೈಸು ಯಾವುದು? ಟಿ ಸಿ ಸ್ಟೆಪ್ ಡೌನ್ ಅಂತಕ್ಕಂಥ ಒಂದು ಡಿವೈಸ್. ಅದಕ್ಕೆ ಕನ್ನಡದಲ್ಲಿ ಅಧೋಮುಖ ವಿದ್ಯುತ್ ಪರಿವರ್ತಕ ಅಂತ ಹೇಳ್ತೀವಿ. ಹೌದಾ? ಇನ್ನು ಕೊಟ್ಟಿರ್ತಕ್ಕಂಥ ಫಸ್ಟ್ ಆಪ್ಷನ್ ಡಿ ಸಿ ಮೋಟಾರ್, ಇದರ ಕೆಲಸ ಏನು? ಡಿವೈಸ್ ದ್ಯಾಟ್ ಕನ್ವರ್ಟ್ ದ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇಲೆಕ್ಟ್ರಿಕಲ್ ಎನರ್ಜಿ, ಇ ಅಂದರೆ ಇಲೆಕ್ಟ್ರಿಕಲ್ ಎನರ್ಜಿ, ಎಮ್ ಇ ಅಂದರೆ ಮೆಕ್ಯಾನಿಕಲ್ ಎನರ್ಜಿ. ಅಂದರೆ ಈ ಡಿ ಸಿ ಮೋಟರ್ ಕೆಲಸ ಇದೆ, ಇಲೆಕ್ಟ್ರಿಕಲ್ ಎನರ್ಜಿಯನ್ನು ಇದರಲ್ಲಿ ಕನ್ವರ್ಟ್ ಮಾಡುತ್ತೆ, ಮೆಕ್ಯಾನಿಕಲ್ ಎನರ್ಜಿಯಲ್ಲಿ ಕನ್ವರ್ಟ್ ಮಾಡ್ತಾ ಇರುತ್ತೆ. ಕ್ವಶನ್ ಅರ್ಥ ಆಯ್ತಾ? ವಿದ್ಯುತ್ ಶಕ್ತಿಯನ್ನು ಯಾಂತ್ರಿಕ ಶಕ್ತಿಯಾಗಿ ಪರಿವರ್ತಿಸುವ ಸಾಧನ ಡಿ ಸಿ ಮೋಟಾರ್. ಡಿವೈಸ್ ದ್ಯಾಟ್ ಕನ್ವರ್ಟ್ ದ ಇಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ ಡಿವೈಸ್ ಈಸ್ ಡಿ ಸಿ ಮೋಟಾರು. ಓಕೆ, ನೆಕ್ಸ್ಟ್ 9th ಕ್ವಶನ್. ಈ ಕ್ವಶನ್ ಎದಕ್ಕೆ ಸಂಬಂಧಪಟ್ಟಿದೆ ಅಂದರೆ ನಮ್ಮ ಇಡೀ ಅರ್ಥಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಶ್ನೆ. ಅಂದರೆ ಇಡೀ ಒಂದು ಈ ನಮ್ಮ ಪೃಥ್ವಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಹೀಗಿದೆ: ಭೂಕಾಂತದ ದಕ್ಷಿಣ ಧ್ರುವ ಯಾವುದು? ಇಂಗ್ಲೀಷ್ನಲ್ಲಿ ನೋಡಿ ಏನಾಗುತ್ತೆ ಕ್ವಶನು. ವಾಟ್ ಈಸ್ ದ ಸೌತ್ ಪೋಲ್ ಆಫ್ ದ ಅರ್ತ್? ಅರ್ಥ ಆಯ್ತಾ? ವಾಟ್ ಈಸ್ ದ ಸೌತ್ ಪೋಲ್ ಆಫ್ ದ ಅರ್ತ್? ಆಪ್ಷನ್ ನೋಡಿ: ಸೌತರ್ನ್ ಪಾರ್ಟ್ ಆಫ್ ದ ಕೆನಡಾ, ನಾರ್ತರ್ನ್ ಪಾರ್ಟ್ ಆಫ್ ದ ಸೌತರ್ನ್ ಪಾರ್ಟ್ ಆಫ್ ದ ಆಸ್ಟ್ರೇಲಿಯಾ, ನಾರ್ತರ್ನ್ ಪಾರ್ಟ್ ಆಫ್ ದ ಕೆನಡಾ, ಇಂಡಿಯಾ, ವಿಚ್ ಇಸ್ ನಾಟ್. ಅಂದರೆ ಕೆನಡಾದ ಉತ್ತರ ಭಾಗ, ಆಸ್ಟ್ರೇಲಿಯಾ ಖಂಡ ದಕ್ಷಿಣ ಭಾಗ, ಭಾರತ ಯಾವುದು ಅಲ್ಲ. ಆಪ್ಷನ್ ಡಿ ಯಾವುದು ಅಲ್ಲ ಅಂತ. ಈ ಅಂತರ ಆಪ್ಷನ್ ಆಗಲ್ಲ, ತಲೆ ಕೆಡಿಸೋಬೇಡಿ. ಭಾರತ ಅಂತ ಆಗಲ್ಲ, ಇದನ್ನು ತಲೆ ಕೆಡಿಸ್ಕೊಳ್ಕೋಬೇಡಿ. ಯಾಕಂದರೆ ಭೂಕಾಂತದ ದಕ್ಷಿಣ ಧ್ರುವ ಭಾರತ ಆಗುತ್ತಾ? ಸಾಧ್ಯನೇ ಇಲ್ಲ. ಸೌತ್ ಪೋಲ್ ಆಗುತ್ತೆ ಭಾರತ? ಆಗಲ್ಲ. ಉಳಿದ್ರೆ ಯಾವುದಿಲ್ಲಿ? ಕೆನಡಾದ ಒಂದು ಉತ್ತರ ಭಾಗ, ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಈ ಉಳಿದಿರ್ತಕ್ಕಂಥ ಎರಡು ಆಪ್ಷನ್ಗಳಲ್ಲಿ ಸರಿಯಾದ ಆನ್ಸರ್ ಏನಂದರೆ ಕೆನಡಾದ ಉತ್ತರ ಭಾಗ ಅಂತ ಹೇಳ್ತೀವಿ. ಕೆನಡಾ ಕಂಟ್ರಿ ಅಲ್ಲ, ಕೆನಡಾ ದೇಶದಲ್ಲ, ಆ ದೇಶದ ಒಂದು ಉತ್ತರ ಭಾಗಕ್ಕೆ ಏನಂತ ನಾವು ಹೇಳ್ತೀವಿ? ದಕ್ಷಿಣ ಧ್ರುವ ಅಂತ ಹೇಳ್ತೀವಿ. ಹಾಗಾದರೆ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಯಾವುದು? ಭೂಕಾಂತದ ಉತ್ತರ ಧ್ರುವ ಅಂತ ಹೇಳ್ತೀವಿ. ಭೂಕಾಂತದ ಉತ್ತರ ಧ್ರುವ ಯಾವುದು? ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಇದು ಕೂಡ ತಮಗೆಲ್ಲ ಗೊತ್ತಿರಬೇಕು ಸ್ನೇಹಿತರೆ. ಮ್ಯಾಗ್ನೆಟಿಸಮ್ ಚಾಪ್ಟರ್ ಬಂತಂದರೆ ಈ ಥರನೂ ಕ್ವಶನ್ ಬಂದರೂ ಬರಬಹುದು. ಯಾಕಂದರೆ ಮ್ಯಾಗ್ನೆಟಿಕ್ ಸಂಬಂಧಪಟ್ಟ ಇದೇ ಬರ್ತಂತ ಪಿಕ್ಚರ್ ಅಲ್ಲ. ಸೊ ಹೀಗಾಗಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡಿ ಚಾಯ್ಸ್ ಮಾಡಿ ತೆಗೆದುಕೊಂಡಿರ್ತಕ್ಕಂಥ ಎಷ್ಟು ಕ್ವಶನ್ಗಳು. ಓಕೆ, ಸೊ ಹೀಗಾಗಿ ಭೂಕಾಂತದ ದಕ್ಷಿಣ ಧ್ರುವ ಯಾವುದು? ಕೆನಡಾದ ಉತ್ತರ ಭಾಗ. ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ ಯಾವುದಂದ್ರೆ ಭೂಕಾಂತದ ಉತ್ತರ ಧ್ರುವ ಅಂತ ಹೇಳ್ತೀವಿ. ಒಂದು ದಕ್ಷಿಣ ಧ್ರುವ, ಇನ್ನೊಂದು ಉತ್ತರ ಧ್ರುವ. ದಕ್ಷಿಣ ಧ್ರುವ ಯಾವುದು? ಕೆನಡಾ. ಹೌದಾ? ದಕ್ಷಿಣ ಧ್ರುವ ಕೆನಡಾ, ಉತ್ತರ ಧ್ರುವ ಆಸ್ಟ್ರೇಲಿಯಾ ಖಂಡದ ದಕ್ಷಿಣ ಭಾಗ. ಅದಕ್ಕೆ ಅಪೋಸಿಟ್ ಇದೆ. ಸೊ ಯಾವ ಪದ್ಧತಿಯಲ್ಲಿ ನೀವು ಸ್ಟಡಿಯನ್ನು ಮಾಡ್ತೀರಾ ನಿಮಗೆ ಬಿಟ್ಟು ಕೊಟ್ಟಿದ್ದು ಆ ಒಂದು ಮೆಥಡಲ್ಲಿ ಸ್ಟಡಿ ಮಾಡಿ ನೆನಪಿಟ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಓಕೆ, ಈ ಚಾಪ್ಟರ್ ಒಂದು ಕೊನೆಯ ಒಂದು ಪ್ರಶ್ನೆ ಉಳಿದೆ. ಸೊ ಆ ಒಂದು ಕ್ವಶನ್ ನೋಡ್ಕೊಂಡು ಬಿಡೋಣ. ಸೊ ಸ್ನೇಹಿತರೆ, ನಿಮ್ಗೆ ಏನಾದರೂ ಈ ನಮ್ಮ ಕ್ಲಾಸ್ನ ಒಂದು ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ ಅಂತ ಹೇಳ್ತಾ 10ನೇ ಒಂದು ಕ್ವಶನ್ ನೋಡ್ಬಿಡೋಣ. ಓಕೆ, ಸೊ 10ನೇ ಪ್ರಶ್ನೆ ಹೀಗಿದೆ: ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಆ್ಯನ್ ನ್ಯಾಚುರಲ್ ಮ್ಯಾಗ್ನೆಟ್? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ನೈಸರ್ಗಿಕ ಕಾಂತ? ನೈಸರ್ಗಿಕ ಕಾಂತ ಅಂದ್ರೇನು? ನಿಸರ್ಗದಲ್ಲಿ ದೊರೆತಕ್ಕಂಥ ಕಾಂತ, ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ನಿಸರ್ಗದಲ್ಲಿ ಕೂಡ ದೊರೆಯುತ್ತೆ. ಹೌದಾ? ಆಪ್ಷನ್ ಕೊಟ್ಟಿದ್ದಾರೆ ನೋಡಿಲ್ಲ. ಆಪ್ಷನ್ ನೋಡಿ ಏನಿದೆ? ಮ್ಯಾಗ್ನೆಟೈಟ್ ಇದೆ, ಹೆಮಟೈಟ್, ಲಿಮೋನೈಟ್, ಆಲ್ ಆಫ್ ದ ಅಬವ್. ಹಾಗಾದ್ರೆ ಯಾವುದು ಸರಿಯಾದ ಆನ್ಸರ್ ಇದಕ್ಕೆ? ಆನ್ಸರ್ ನೋಡಿ, ಮ್ಯಾಗ್ನೆಟೈಟ್ ಇದೆ, ಹೆಮಟೈಟ್ ಇದೆ, ಲಿಮೋನೈಟ್ ಇದೆ, ಮೇಲಿನ ಎಲ್ಲ. ಯಾವ್ದು ಬರುತ್ತೆ ಆನ್ಸರು? ವಿಚ್ ಆಫ್ ದ ಫಾಲೋವಿಂಗ್ ಈಸ್ ಅ ನ್ಯಾಚುರಲ್ ಮ್ಯಾಗ್ನೆಟ್? ಯಾವುದು ಮ್ಯಾಗ್ನೆಟು?
ಮೇಲಿನ ಎಲ್ಲ ಅಂತ ಹೇಳ್ತೀವಿ ಸರಿಯಾದ ಆನ್ಸರ್. ಮ್ಯಾಗ್ನೆಟೈಟ್ ಕೂಡ ಒಂದು ನ್ಯಾಚುರಲ್ ಮ್ಯಾಗ್ನೆಟು. ಹೆಮ್ಯಾಟೈಟು, ಲಿಮೋನೈಟ್, ಇನ್ನೊಂದು ಬರುತ್ತೆ ಸಿಡೆರೈಟ್ ಅಂತಕ್ಕಂಥದ್ದು. ಸಿಡೆರೈಟ್ ಇದು ಕೂಡ ಒಂದು ನೈಸರ್ಗಿಕ ಕಾಂತ, ನ್ಯಾಚುರಲ್ ಮ್ಯಾಗ್ನೆಟ್ ಅಂತಾನೆ ಹೇಳ್ತೀವಿ. ಸೊ ಇದೆಲ್ಲ ತಮ್ಗೆ ಗೊತ್ತಿರೋ ಚಾಪ್ಟರ್ ಆಗಿದೆ ಅಲ್ವ ಆಲ್ರೆಡಿ. ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲೈಟ್ಸ್ ಆ ಚಾಪ್ಟರ್ ಆಲ್ರೆಡಿ ನಿಮಗೆ ಹೇಳಿ. ಮ್ಯಾಗ್ನೆಟೈಟ್ ಅಂದ್ರೇನು, ಹೆಮ್ಯಾಟೈಟ್ ಅಂದ್ರೇನು, ಲಿಮೋನೈಟ್ಸ್ ಅಂದ್ರೇನು, ಇವೆಲ್ಲ ಏನು ಮ್ಯಾಗ್ನೆಟೈಟು, ಹೆಮ್ಯಾಟೈಟು, ಲಿಮೋನೈಟ್ ಇವೆಲ್ಲ ಏನಿದೆ ಹಾಗಾದರೆ ಕಬ್ಬಿಣದ ಅದಿರುಗಳು. ಕ್ವಶನ್ ಬಂದಿದೆಯಾ, ನೆನಪಿದೆಯಾ ತಮಗೆ? ಕಬ್ಬಿಣದ ಅದಿರು ಬಂದಿಲ್ಲ ಅಂದರೆ, ನೀವು ಕೇಳಿಲ್ಲ ಅಂದರೆ ಮೆಟಲ್ಸು, ನಾನ್ ಮೆಟಲ್ಸು, ಮೆಟಲೈಟ್ ಚಾಪ್ಟರ್ಲಿ ಈ ಕ್ವಶನ್ ಇದೆ, ಅಲ್ಲಿ ನಿಮ್ಗೆ ನೋಡಿ ಗೊತ್ತಾಗುತ್ತೆ. ಕಬ್ಬಿಣದ ಅದಿರು ಮ್ಯಾಗ್ನೆಟೈಟ್, ಹೆಮ್ಯಾಟೈಟ್, ಲಿಮೋನೈಟ್, ಸಿಡ್ರೈಟ್ ಅಂತಕ್ಕಂಥದ್ದು ಕಬ್ಬಿಣದ ಒಂದು ಅದಿರುಗಳು ಇವೆಲ್ಲವೂ ಕೂಡ. ಓಕೆ, ಸೊ ಇಲ್ಲಿ ಕ್ವಶನ್ ಏನಪ್ಪ ಅಂದರೆ ವಿಚ್ ಇಸ್ ದ ಫಾಲೋಯಿಂಗ್ ಈಸ್ ಎ ನ್ಯಾಚುರಲ್ ಮ್ಯಾಗ್ನೆಟ್ ಅಂದರೆ ಮ್ಯಾಗ್ನೆಟೈಟ್, ಹೆಮ್ಯಾಟೈಟ್, ಲಿಮೋನೈಟ್, ಸಿಡ್ರೈಟ್. ಸೊ ಇದರ ಪೈಕಿ ಯಾವುದಾದ್ರೂ ಒಂದು ಕೊಟ್ಟಿದ್ರೆ ಕರೆಕ್ಟ್, ಎಲ್ಲ ಕೊಟ್ಟಿದ್ರೆ ಆಲ್ ಆಫ್ ದ ಅಬವ್ ಅಂತ ರೈಟ್ ಹಾಕಬೇಕು. ಓಕೆ, ಸೊ ಇಲ್ಲಿಗೆ ಈ ಒಂದು ಮ್ಯಾಗ್ನೆಟಿಸಮ್ ಚಾಪ್ಟರ್ ಎಂಡ್ ಆಗುತ್ತೆ. ಸ್ನೇಹಿತರೆ, ನಿಮಗೇನಾದರೂ ಈ ಒಂದು ಕ್ಲಾಸ್ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಾ ನಿಮ್ಮ ಸ್ನೇಹಿತರಿಗೆ, ಗೆಳತಿಯರಿಗೆ ಶೇರ್ ಮಾಡಿ. ಮತ್ತು ಮುಂದಿನ ಒಂದು ಇದೇ ಥರ PUC ಬೇಸ್ಡ್ ಸಿಲೆಬಸ್ ಒಂದು ಚಾಪ್ಟರ್ ತೊಗೊಂಡು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಸಿಗ್ತೀವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.